ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಚಾನೆಲ್ಗೆ ಸ್ವಾಗತ. ಇಲ್ಲಿರುವ 10 ಕನಸುಗಳಲ್ಲಿ ಒಂದು ಕನಸು ಬಿದ್ದರೂ ನಿಮಗೆ ಧನಾಗಮನ, ಲಕ್ಷ್ಮೀ ದೇವಿಯ ಆಗಮನದ ಸೂಚನೆ ಏನು ಎತ್ತ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ನೋಡೋದು ಮಾತ್ರ ಎಲ್ಲ, ಲೈಕ್ ಮಾಡೋದನ್ನು ಹಾಗೆಯೇ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಮುಕ್ತವಾಗಿ, ಅಂದರೆ ಏನೇ ಸಮಸ್ಯೆ ಆಗಿರ್ಬೋದು ಅದನ್ನು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ರಾಶಿ ನಕ್ಷತ್ರ ತಿಳಿಸಿ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಅದನ್ನು ತಿಳಿಸಿ ನಾನು ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ಏನು ಪರಿಹಾರ ಬೇಕು ಅದನ್ನು ಖಂಡಿತವಾಗ್ಲೂ ಅಲ್ಲೇ ಸೂಚಿಸ್ತೇನೆ. ಮುಕ್ತ ಮನಸ್ಸಿನಲ್ಲಿ ನೀವು ಹಾಕ್ಬೋದು. ಖಂಡಿತವಾಗ್ಲೂ ನಾನು ಪರಿಹಾರವನ್ನು ಕೊಡ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುರುಗಜ್ಜು ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡುವಾಗ ಆಲ್ ಅಂತ ಬರುತ್ತೆ. ಅದನ್ನು ದಯವಿಟ್ಟು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗಾಗ ಸಿಗುತ್ತೆ. ಹಾಗೆಯೇ ನಾವು ಇದರಲ್ಲಿ ಕಾಣುವ ಕನಸುಗಳಲ್ಲಿ ಕೆಟ್ಟದ್ದು ಒಳ್ಳೆಯದು ಬರುವಂಥದ್ದು. ಕನಸಿನಲ್ಲಿ 10 ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ಕನಸಿನಲ್ಲಿ ಗೋಚರಿಸಿದರೆ ನಿಮಗೆ ಭಾಗ್ಯದ ಬಾಗಿಲು ತಿಳಿಯುವುದು ಖಂಡಿತ. ಅದರಲ್ಲಿ ಮೊದಲನೇದಾಗಿ ಚಿನ್ನ. ನಿಮ್ಮ ಕನಸಿನಲ್ಲಿ ನೀವು ಚಿನ್ನವನ್ನು ನೋಡಿದರೆ ಅದು ಸಂಪತ್ತಿನ ಪ್ರಾಪ್ತಿ ಮತ್ತು ಮನೆಗೆ ಲಕ್ಷ್ಮೀ ದೇವಿ ಆಗಮಿಸುತ್ತಾರೆ ಅನ್ನುವ ಸೂಚಿಸುತ್ತದೆ. ಅಂದರೆ ಇದನ್ನು ನೀವು ಶ್ರೀಮಂತರಾಗುವ ಸಂಕೇತ. ಅಂದರೆ ಏನಾದರೂ ಚಿನ್ನದ ಗಟ್ಟೆ ಅಥವಾ ಚಿನ್ನದ ಯಾವುದೇ ಒಂದು ವಸ್ತುವನ್ನು ನೋಡಿದರೆ ಖಂಡಿತವಾಗಲೂ ನಿಮಗೆ ಅದು ಮುಂದಿನ ದಿನಗಳಲ್ಲಿ ಒಂದು ಧನಾಗಮನದ ಸಂಕೇತವಾಗಿರುತ್ತೆ. ಮತ್ತು ಕಿವಿಯೋಲೆ. ನಿಮ್ಮ ಕನಸಿನಲ್ಲಿ ಕಿವಿಯೋಲೆಯನ್ನು ನೋಡಿದರೆ ಅಥವಾ ಕಿವಿಯೋಲೆಯನ್ನು ಧರಿಸುವುದನ್ನು ನೀವು ನೋಡಿದರೆ ಅದು ಸಂಪತ್ತನ್ನು ಪಡೆಯುವ ಸಂಕೇತ. ಇದು ನಿಮಗೆ ಧನಾಗಮನವನ್ನು ಸೂಚಿಸುತ್ತದೆ. ಅಂದರೆ ಮಾರನೇ ದಿವಸ ಆಗುತ್ತೆ ಅಂತಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಅರ್ಥ. ದೀಪ. ನೀವು ಕನಸಿನಲ್ಲಿ ಉರಿಯುತ್ತಿರುವ ದೀಪವನ್ನು ನೋಡಿದರೆ ನೀವು ಬಹಳಷ್ಟು ಹಣವನ್ನು ಗಳಿಸಲಿದ್ದೀರಿ ಎಂದು ಅರ್ಥ. ಇದರಿಂದ ನಿಮ್ಮಲ್ಲಿ ಹಣದ ಭಾಗವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಈ ಥರ ಕನಸುಗಳಲ್ಲಿ ಒಂದೇ ಒಂದು ಕನಸು ಬಿದ್ದು ಕೂಡ ತುಂಬಾ ಒಳ್ಳೆಯದು. ಅದು ಧನಾಗಮನದ ಸಂಕೇತ, ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ. ಉಂಗುರ. ನೀವು ಕನಸಿನಲ್ಲಿ ನೀವು ಉಂಗುರವನ್ನು ಧರಿಸುವುದನ್ನು ನೋಡಿದರೆ, ನಿಮ್ಮ ಕನಸಲ್ಲಿ ನೋಡಿದರೆ ಅದು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವನ್ನು ಸೂಚಿಸುತ್ತದೆ. ಇಂಥ ಕನಸುಗಳು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕೂಡ ಸಂಕೇತಿಸುತ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಗುಲಾಬಿ ಮತ್ತು ಕಮಲದ ಹೂವು. ನಿಮ್ಮ ಕನಸಿನಲ್ಲಿ ನೀವು ಗುಲಾಬಿ ಹೂಗಳನ್ನು ನೋಡಿದರೆ ಅದು ಹಣವನ್ನು ಮರಳಿ ಪಡೆಯುವ ಸಂಕೇತ. ನೀವು ಯಾರಿಗಾದರೂ ಕೊಟ್ಟಿದ್ದರೆ ಅದು ಬರ್ತಾ ಇಲ್ಲ ಅಂತ ಇದ್ದರೆ, ಇಂಥದ್ದೇ ಕನಸುಗಳು ಬಿದ್ದರೆ ಖಂಡಿತವಾಗ್ಲೂ ಅದು ನೀವು ಮರಳಿ ಪಡೆಯುತ್ತೀರಿ ಅನ್ನೋ ಒಂದು ಸಂಕೇತ ಅಂತೆ. ಕಮಲದ ಹೂವನ್ನು ನೋಡುವುದು ಎಂದರೆ ನೀವು ಸಂಪತ್ತನ್ನು ಪಡೆಯುತ್ತೀರಿ ಮತ್ತು ಜೀವನದಲ್ಲಿ ಸಾಕಷ್ಟು ಹಣವು ಶೀಘ್ರದಲ್ಲಿ ನಿಮ್ಮತ್ತ ಬರಲಿದೆ ಎಂಬುದಾಗಿದೆ. ಅದು ಕೂಡ ಕನಸಿನ ಬಗ್ಗೆ ನಾನು ಸಾಕಷ್ಟು ವಿಡಿಯೋನ ಹಾಕಿದ್ದೇನೆ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಥರ ಕನಸು ಬಿದ್ದರೆ ನೀವೇ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು. ಆ ಒಂದು ಟೈಮಲ್ಲಿ ಬಿದ್ದ ಕನಸುಗಳು ಯಾವತ್ತೂ ಸುಳ್ಳಾಗಲ್ಲ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆಯೇ ಮುಂಗುಸಿ. ಕನಸಿನಲ್ಲಿ ಏನಾದರೂ ಮುಂಗುಸೆಯನ್ನು ನೋಡಿದರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗುತ್ತೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಶ್ರೀಮಂತರಾಗುವ ಲಕ್ಷಣವನ್ನು ನಾವು ಈ ಕನಸಿನ ಮೂಲಕ ಕಂಡುಕೊಳ್ಳಬಹುದು. ತುಂಬಾ ಒಳ್ಳೆಯದು. ಮುಂಗುಸಿ ಕೂಡ ಕನಸಿನಲ್ಲಿ ಬಂದರೆ, ಕನಸು ಆ ಥರನೇ ಬೆಳಬೇಕು, ಈ ಥರನೇ ಬೆಳಬೇಕು, ಹಾಗೆ ಬೆಳೀತಾ ಹೀಗೆ ಬೆಳುತ್ತಾ ಅನ್ನೋದೆಲ್ಲ ಏನು ಬೇಕಾದರೂ ಬೆಳ್ಬೋದು ಅಲ್ವಾ. ಹಾಗೆಯೇ ಹಾಲು. ನಿಮ್ಮ ಕನಸಿನಲ್ಲಿ ಹಾಲು ಅಥವಾ ಹಾಲು ಕುಡಿಯುವುದನ್ನು ನೀವು ನೋಡಿದರೆ ನಿಮಗೆ ಶೀಘ್ರದಲ್ಲಿ ಹಣ ಸಿಗಲಿದೆ. ಇದರಿಂದ ನಿಮ್ಮ ಹಣದ ಹೂಡಿಕೆಯಲ್ಲಿ ಹೆಚ್ಚಳವಾಗಬಹುದು. ನೋಡಿ, ಇದೆಲ್ಲ ಧನಾಗಮನದ ಸಂಕೇತ, ತಾಯಿ ಮಹಾಲಕ್ಷ್ಮೀ ದೇವಿಯ ಆಗಮನದ ಸಂಕೇತ. ಹಾವು. ನಿಮ್ಮ ಕನಸಿನಲ್ಲಿ ಬಿಲ ಹೊಂದಿರುವ ಹಾವನ್ನು ನೀವು ನೋಡಿದರೆ ಈ ಕನಸು ಹಠಾತ್ ಹಣವನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಬಿಲ ಹೊಂದಿರುವ ಹಾವನ್ನು. ಹಾಗೆಯೇ ಹಾವಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಕನಸುಗಳು ಕೂಡ ದೋಷವನ್ನು ಸೂಚಿಸುತ್ತದೆ ಎಂದು ಅರ್ಥ ಅಲ್ಲ. ಕೆಲವು ಕನಸುಗಳು ಶುಭ ಸೂಚನೆಯನ್ನು ಕೂಡ ಸೂಚಿಸ್ತದೆ. ಅಂದರೆ ಹಾವಿನ ಕನಸು ಕಟ್ಟಿದ್ರೆ ನಿಮಗೆ ಏನೋ ದೋಷ ಇರುತ್ತೆ ಅಂತ ಕೆಲವರು ಎಣಿಸ್ತಾರೆ. ಅದು ಎಲ್ಲವೂ ಆ ಥರ ಕನಸುಗಳು ಇದು ಅಲ್ಲ. ಅದರಿಂದ ಕೆಲವು ಒಳ್ಳೆಯದು ಆಗುವಂಥದ್ದು. ಹಾಗೆಯೇ ಮರ. ನಿಮ್ಮ ಕನಸಿನಲ್ಲಿ ನೀವು ಮರದ ಮೇಲೆ ಹತ್ತುತ್ತಿರುವುದನ್ನು ನೋಡಿದರೆ ನೀವು ಎಲ್ಲಿಂದಲಾದರೂ ಹಠಾತ್ ಹಣವನ್ನು ಪಡೆಯಬಹುದು ಎಂದು ಅರ್ಥ. ಇದು ನಿಮಗೆ ದೊರೆಯುವ ಹಠಾತ್ ಹಣದ ಲಾಭದ ಬಗ್ಗೆ ಮುನ್ಸೂಚನೆಯನ್ನು ನೀಡುತ್ತದೆ. ಮರಕ್ಕೆ ಹತ್ತುವುದನ್ನು ನೋಡಿದರೆ. ದೇವರು ಮತ್ತು ದೇವತೆಗಳು. ಏನಾದರೂ ಕನಸಿನಲ್ಲಿ ದೇವತೆಗಳು ಏನಾದರೂ ಯಾವುದೇ ದೇವರು, ಆ ದೇವರು ಈ ದೇವರು ಅಂತಲೇ ಏನೇ ಈ ಥರ ಕನಸುಗಳು ಬಿದ್ದರೆ ಅದು ಕೂಡ ತುಂಬಾ ಒಳ್ಳೆಯದು. ನಿಮ್ಮ ಕನಸಿನಲ್ಲಿ ನೀವು ಯಾವುದೇ ದೇವರು ಅಥವಾ ದೇವತೆಯನ್ನು ನೋಡಿದರೆ ಸಾಕ್ಷಾತ್ ಲಕ್ಷ್ಮೀ ತಾಯಿಯೇ ನಿಮ್ಮ ಮನೆಗೆ ಬರಲಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಮತ್ತು ನೀವು ಯಶಸ್ಸಿನ ಜೊತೆಗೆ ಸಂಪತ್ತನ್ನು ಪಡೆಯುತ್ತೀರಿ ಎಂಬುದಾಗಿದೆ. ಇದು
ಖಂಡಿತವಾಗ್ಲೂ ನಿಜ. ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದಂಥ ಈ ಥರ ಕನಸುಗಳು ಬಿದ್ದರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ, 100% ನೆರವೇರುತ್ತೆ. ಹಾಗೆಯೇ ಮತ್ತು ಅವರವರ ನಂಬಿಕೆಗೆ ಬಿಟ್ಟದ್ದು. ಹಾಗೆಯೇ ಏನು ಅಂದರೆ ಈ ಥರ ಕನಸುಗಳ ಬಗ್ಗೆ ನಾನು ಸಾಕಷ್ಟು ವೀಡಿಯೋನ ಈಗಾಗಲೇ ಹಾಕಿದ್ದೇನೆ, ನೋಡ್ಬೋದು. ನಮಗೊಂದು ಏನೋ ಗೊತ್ತಾಗುತ್ತಲ್ವ ಈ ಥರ ಕನಸು ಯಾಕೆ ಬಿತ್ತು ಈ ಥರ ಅಂತ. ಅಂದರೆ ಕನಸು ಬಿದ್ದ ಮಾರನೇ ದಿವಸ ಏನು ನೆರವೇರುತ್ತೆ ಅಂತಲ್ಲ, ಮುಂದಿನ ದಿನಗಳಲ್ಲಿ ಅದು ಹಾಗೆ ಆಗುತ್ತೆ ಅಂತ ಅರ್ಥವಾಗಿರುತ್ತೆ. ಈ ಎಲ್ಲ ಕನಸುಗಳಲ್ಲಿ ಒಂದೇ ಒಂದು ಕನಸಿನಲ್ಲಿ ನೀವು ನೋಡಿದ್ದು ಅದು ನಿಮಗೆ ಧನಾಗಮನ ಅಥವಾ ಲಕ್ಷ್ಮೀ ಅಮ್ಮನ ಆಶೀರ್ವಾದ ಅಂತಲೇ ಹೇಳಬಹುದು. ಧನ್ಯವಾದಗಳು.